ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರದಿಂದ ಅಂತಿಮ ಒಪ್ಪಿಗೆ ಸಿಕ್ಕ ಬಳಿಕ 2 ವರ್ಷದಿಂದ 18 ವರ್ಷ ವಯಸ್ಸಿನೊಳಗಿನವರಿಗೆ ಲಸಿಕೆ ಹಾಕಲಾಗುತ್ತೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಾಪು ಅದಮಾರ್ನಲ್ಲಿ ಮಾತನಾಡಿದ ಅವರು, ಮಕ್ಕಳ ಸುರಕ್ಷತೆಗೆ ಸರ್ಕಾರ ಅಗತ್ಯ ಕ್ರಮ ತೆಗೆದುಕೊಂಡಿದೆ. ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿರೋ ಕೋವಿಡ್ ಪರಿಸ್ಥಿತಿ ಬಗ್ಗೆ ತಜ್ಞರು ಮೌಲ್ಯಮಾಪನ ಮಾಡುತ್ತಿದ್ದಾರೆ. ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸುವ ಸಂಬಂಧವೂ ತಜ್ಞರ ಸಮಿತಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಕೋವಿಡ್ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ದಾಖಲಿಸಿರುವ ಪ್ರಕರಣಗಳ ವಿಚಾರವಾಗಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮದ ಬಗ್ಗೆ ನಿರ್ಧರಿಸಲಾಗುತ್ತೆ ಅಂತ ಹೇಳಿದರು. ದೇಶದ ವಿವಿಧ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಕಲ್ಲಿದ್ದಲ ಪೂರೈಕೆ ಪ್ರಮಾಣ ಹೆಚ್ಚು ಮಾಡಲಾಗಿದ್ದು, ನಿನ್ನೆ 2 ದಶಲಕ್ಷ ಟನ್ಗಿಂತ ಅಧಿಕ ಪ್ರಮಾಣದ ಕಲ್ಲಿದ್ದಲು ಪೂರೈಕೆಯಾಗಿದೆ ಅಂತ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕೋಲ್ ಇಂಡಿಯಾ ಲಿಮಿಟೆಡ್ನ ಗಣಿಗಳು ಸೇರಿದಂತೆ ವಿವಿಧ ಮೂಲದಿಂದ ಕಲ್ಲಿದ್ದಲು ಪೂರೈಸೋಕೆ ಕ್ರಮ ಕೈಗೊಳ್ಳಲಾಗಿದ್ದು, ಪೂರೈಕೆ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಅಗತ್ಯ ಪ್ರಮಾಣದ ಸಂಗ್ರಹಕ್ಕೆ ಆದ್ಯತೆ ಕೊಡಲಾಗಿದೆ ಅಂತ ಟ್ವೀಟ್ ಮೂಲಕ ಹೇಳಿದ್ದಾರೆ. ಮಳೆಗಾಲ ಅಂತ್ಯವಾಗ್ತಿದ್ದಂತೆ ಕಲ್ಲಿದ್ದಲು ಉತ್ಪಾದನೆ ಪ್ರಮಾಣ ಹೆಚ್ಚುತ್ತೆ, ವಿದ್ಯುತ್ ಅಭಾವ ನೀಗುತ್ತೆ ಅಂತ ಹೇಳಿದ್ರು. ಇದೇ ತಿಂಗಳೊಳಗೆ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಕಲ್ಲಿದ್ದಲು ಲಭ್ಯತೆ ಸುಧಾರಣೆಯಾಗುತ್ತೆ ಅಂತ ಐಸಿಆರ್ಎ ಹೇಳಿದೆ. ಉಷ್ಣ ಸ್ಥಾವರದಲ್ಲಿ ದಿನದಿಂದ ದಿನಕ್ಕೆ ಕ್ರಮೇಣ ಕಲ್ಲಿದ್ದಲ ಕೊರತೆ ಉಂಟಾಗಿತ್ತು. ಸದ್ಯ ಕಲ್ಲಿದ್ದಲು ಉತ್ಪಾದನೆ ಮತ್ತು ಪೂರೈಕೆ ಮಟ್ಟ ಶೀಘ್ರವೇ ವೃದ್ಧಿಸಲಿದ್ದು, ನವೆಂಬರ್ ತಿಂಗಳಿನಿಂದ ಅಗತ್ಯವಾದ ಇಂಧನ ಬೇಡಿಕೆ ಬಗ್ಗೆ ಸಮನ್ವಯತೆ ಸಾಧಿಸಲಾಗುತ್ತೆ ಅಂತ ಐಸಿಆರ್ಎ ಹಿರಿಯ ಉಪಾಧ್ಯಕ್ಷ ಮತ್ತು ತಂಡದ ಮುಖ್ಯಸ್ಥ ಸವ್ಯಾಸಾಚಿ ಮಜುಮ್ದಾರ್ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಸಚಿವ ಎಸ್ಟಿ ಸೋಮಶೇಖರ್ ಟಾಂಗಾ ಏರಿ ಲೈಟಿಂಗ್ಸ್ ವೀಕ್ಷಿಸಿದ್ರು. ದಸರಾ ಹಿನ್ನೆಲೆ ಮೈಸೂರು ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ. ಈ ವೈಭವ ಕಣ್ತುಂಬಿಕೊಳ್ಳೋಕೆ ಸರ್ಕಾರಿ ಅತಿಥಿ ಗೃಹದಿಂದ ಅರಮನೆ ತನಕ ಸಚಿವ ಎಸ್ಟಿ ಸೋಮಶೇಖರ್ ರೌಂಡ್ಸ್ ಹಾಕಿದ್ದಾರೆ. ಇವರಿಗೆ ಸ್ಥಳೀಯ ಮುಖಂಡರು ಸಾಥ್ ಕೊಟ್ಟರು. ಬಳಿಕ ಮಾತನಾಡಿದ ಸಚಿವರು, ಟಾಂಗಾ ವಾಲಾಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಟಾಂಗಾ ಏರಿದ್ದೆ ಅಂತ ತಿಳಿಸಿದ್ರು. ಮೈಸೂರಿನ ನಂಜನಗೂಡು ಟೋಲ್ನಲ್ಲಿ ಚಾಲಕ ಮತ್ತು ಟೋಲ್ ಸಿಬ್ಬಂದಿ ನಡುವೆ ಗಲಾಟೆಯಾಗಿದ್ದು, ಟೋಲ್ ಸಿಬ್ಬಂದಿಗಳು ಗೂಂಡಾ ವರ್ತನೆಯನ್ನ ಮತ್ತೆ ಮುಂದುವರೆಸಿದ್ದಾರೆ. ಫಾಸ್ಟ್ ಟ್ಯಾಗ್ನಲ್ಲಿ ಕಾರ್ ಚಾಲಕ ಹಣ ಪಾವತಿ ಮಾಡಿದ್ರು, ಹಣ ಪಾವತಿ ಮಾಡಿಲ್ಲ ಅಂತ ಕಾರ್ ಚಾಲಕನ ಮೇಲೆ ಟೋಲ್ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ. ನಂಜನಗೂಡು ಹೆದ್ದಾರಿಯ ಕಡಕೋಳ ಟೋಲ್ನಲ್ಲಿ ಘಟನೆಯಾಗಿದ್ದು, ಕಾರ್ ಚಾಲಕನ ಮೇಲೆ ಹಲ್ಲೆ ಮಾಡುತ್ತಿದ್ದಂತೆ ಇತರೆ ವಾಹನಗಳ ಮಾಲೀಕರು ಮತ್ತು ಚಾಲಕರು ರಸ್ತೆಯಲ್ಲೇ ವಾಹನ ನಿಲ್ಲಿಸಿ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಡಿಕೆ ಶಿವಕುಮಾರ್ ಮೇಲಿನ ಸ್ವಪಕ್ಷೀಯರ ಆರೋಪ ವಿಚಾರವಾಗಿ ವಿರೋಧಿಗಳಿಗೆ ಸ್ವಪಕ್ಷೀಯರಿಗೆ ಸಂಸದ ಡಿಕೆ ಸುರೇಶ್ ಟಾಂಗ್ ಕೊಟ್ಟರು. ಈ ಕುರಿತು ರಾಮನಗರದಲ್ಲಿ ಡಿಕೆ ಸುರೇಶ್ ಮಾತನಾಡಿದ್ದು, ಡಿಕೆ ಶಿವಕುಮಾರ್ ಅವರ ಎಲ್ಲ ವಿಚಾರಗಳು ನೇರವಾಗಿದೆ. ಈಗಾಗಲೇ ದೇಶದ ಪ್ರಬಲ ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ತಾ ಇದೆ. ಕೆಲವರಿಗೆ ಡಿಕೆ ಶಿವಕುಮಾರ್ ಏಳ್ಗೆ ಸಹಿಸೋಕಾಗ್ತಾ ಇಲ್ಲ. ಉಗ್ರಪ್ಪ ವಕೀಲರಿದ್ದಾರೆ. ಡಿಕೆಶಿ ಅವರ ಪರ್ಸೆಂಟೇಜ್ ಬಗ್ಗೆ ಸ್ವಂತ ಬುದ್ಧಿ ತಿಳುವಳಿಕೆ ಇದ್ರೆ ಉಗ್ರಪ್ಪ ಎಲ್ಲಿ ಬೇಕಾದರೂ ಪ್ರದರ್ಶನ ಮಾಡಲಿ ಅಂತ ತಿರುಗೇಟ್ ಕೊಟ್ಟರು. ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಭರ್ಜರಿಯಾಗಿ ದಸರಾ ಉತ್ಸವ ಸಂಭ್ರಮ ಸಡಗರದಿಂದ ನೆರವೇರ್ತಾ ಇದೆ. ಹುಕ್ಕೇರಿಯ ಹಿರೇಮಠದ ದಸರಾ ಉತ್ಸವದಲ್ಲಿ ಪೌರ ಕಾರ್ಮಿಕ ಮಹಿಳೆಯರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಮಠದ ಶಿವಾಚಾರ್ಯ ಮಹಾಸ್ವಾಮಿಗಳು ಪೌರ ಕಾರ್ಮಿಕ ಮಹಿಳೆಯರಿಗೆ ಉಡಿ ತುಂಬಿ ದೀಪ ಬೆಳಗಿ ವಿಶೇಷ ಪೂಜೆ ಸಲ್ಲಿಸಿದರು. ಕೊರೋನಾ ಸಂದರ್ಭದಲ್ಲಿ ನಗರ ಮತ್ತು ಗ್ರಾಮಗಳನ್ನು ಸ್ವಚ್ಛವಾಗಿಟ್ಟು ಜನರ ಆರೋಗ್ಯ ಕಾಪಾಡಿದ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಐಪಿಎಲ್ ಬೆಟ್ಟಿಂಗ್ನಲ್ಲಿ ತೊಡಗಿದ್ದ 3 ಆರೋಪಿಗಳನ್ನು ಬಂಧಿಸಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ನಗರದ ಗುಬ್ಬಿ ಕಾಲೋನಿಯ ಮನೆಯೊಂದರಲ್ಲಿ ಕೆಕೆಆರ್ ಮತ್ತು ಡೆಲ್ಲಿ ತಂಡ ನಡುವಿನ ಸೆಮಿಫೈನಲ್ ಮ್ಯಾಚ್ ಹಿನ್ನೆಲೆ ಬೆಟ್ಟಿಂಗ್ ಆಗ್ತಾ ಇತ್ತು. ಈ ಸಂದರ್ಭ ಎಂಬಿ ನಗರ ಠಾಣೆ ಪೊಲೀಸರು ದಾಳಿ ಮಾಡಿ ರಾಜ್ಕುಮಾರ್ ಮಲಾರಿ, ರಾಜು ಅಗರ್ವಾಲ್ ಮತ್ತು ಆನಂದ್ ರಾಠೋಡ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇವರಿಂದ 3 ಲಕ್ಷ ನಗದು, 2 ಮೊಬೈಲ್, 1 ಟಿವಿ, 1 ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಕೇಸ್ ದಾಖಲಾಗಿದೆ. ಸರ್ಕಾರದಿಂದ ಕೊಡೋ ಅನ್ನಭಾಗ್ಯದಲ್ಲೂ ಅಕ್ಕಿ ದಂಧೆಕೋರರು ಲೂಟಿ ಮಾಡ್ತಾ ಇದ್ದಾರೆ. ಧಾರವಾಡದ ಪ್ರಮುಖ ನಗರದಲ್ಲಷ್ಟೇ ಅಲ್ಲದೆ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲೂ ಅಕ್ಕಿ ದಂಧೆ ನಡೀತಾ ಇದೆ. ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ಸೇರಿದಂತೆ ನಗರದ ಹಲವು ಭಾಗದಲ್ಲಿ ಅಕ್ಕಿ ಪಡೆದು ಗೋಡಾನ್ನಲ್ಲಿ ಶೇಖರಿಸಲಾಗ್ತಾ ಇತ್ತು. ಪ್ರತಿ ಕೆಜಿಗೆ 10 ರೂಪಾಯಿಯಂತೆ ಅಕ್ಕಿ ಸಂಗ್ರಹ ಆಗ್ತಾ ಇದೆ. ಈ ಬಗ್ಗೆ ಆಹಾರ ಇಲಾಖೆ ಡೈರೆಕ್ಟರ್ ಪಾಲಕರ ಸಹಾಯವನ್ನ ನೀಡಿದ್ದು, ಈ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಗೋಡಾನ್ನಲ್ಲಿ ಅಕ್ರಮ ಅಕ್ಕಿ ಸಂಗ್ರಹ ಆಗ್ತಾ ಇದೆ ಅದರ ಬಗ್ಗೆ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಭರವಸೆಯನ್ನು ನೀಡಿದ್ರು. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ದರ್ಬಾರ್ ಹೋಟೆಲ್ ಬಳಿ ನಡೆದಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೂಡಿಗೆರೆ ಮೂಲದ ಇವರು ಉಜಿರೆಯಿಂದ ಮೂಡಿಗೆರೆಗೆ ಬರುವಾಗ ಅಪಘಾತ ಸಂಭವಿಸಿದೆ. ಕಾರಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.
ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಅಕ್ಟೋಬರ್ 17ರ ತನಕ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ, ಅಲ್ಲಲ್ಲಿ ಅಧಿಕ ಮಳೆಯಾಗಲಿದ್ದು ಉತ್ತರ ಒಳನಾಡು, ಕರಾವಳಿ, ಮಲೆನಾಡು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಅಲ್ಲಲ್ಲಿ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದ್ದು ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಶಿವಮೊಗ್ಗ, ತುಮಕೂರು ಜಿಲ್ಲೆಗಳಿಗೆ ಸದ್ಯ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ವಿಚ್ಛೇದಿತ ಪತ್ನಿ ದುಡಿತಿದ್ದಾಳೆ ಮತ್ತು ಮಕ್ಕಳು ವಯಸ್ಕರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಪತಿ ತನ್ನ ಆರ್ಥಿಕ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಿಲ್ಲ. ಮಕ್ಕಳ ವೆಚ್ಚವನ್ನ ಭರಿಸೋ ಜವಾಬ್ದಾರಿಯಿಂದ ತಂದೆ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂತ ದೆಹಲಿ ಹೈಕೋರ್ಟ್ ಹೇಳಿದೆ. ವಿಚ್ಛೇದನ ಪ್ರಕರಣವೊಂದರಲ್ಲಿ ಮಕ್ಕಳ ವಿದ್ಯಾಭ್ಯಾಸ ವೆಚ್ಚಕ್ಕೆ 15,000 ಕೊಡೋದಕ್ಕೆ ಸೂಚಿಸಿದ್ದ ಹೈಕೋರ್ಟ್ನ ನಿರ್ದೇಶನ ಮರುಪರಿಶೀಲನೆಗಾಗಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಸಂದರ್ಭ ಹೈಕೋರ್ಟ್ ಈ ಮಹತ್ವದ ಆದೇಶ ನೀಡಿದೆ. ಮಗನಿಗೆ 18 ವರ್ಷ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅವನ ವಿದ್ಯಾಭ್ಯಾಸದ ವೆಚ್ಚ ನಿರಾಕರಿಸುವಂತಿಲ್ಲ. ವೆಚ್ಚದ ಸಂಪೂರ್ಣ ಹೊರೆಯನ್ನ ತಾಯಿ ಮೇಲೆ ಹೇರುವಂತಿಲ್ಲ. ಮಗನ ವೆಚ್ಚ ತಂದೆನೇ ಭರಿಸಬೇಕಂತ ಹೈಕೋರ್ಟ್ ಹೇಳಿದೆ. ಭಾರತೀಯ ಸೇನಾಪಡೆಯ ಮಹಿಳಾ ಅಧಿಕಾರಿಯ ಮೃತದೇಹ ಮಹಾರಾಷ್ಟ್ರದ ಪುಣೆಯ ಮಿಲಿಟರಿ ಇಂಟೆಲಿಜೆನ್ಸ್ ಟ್ರೈನಿಂಗ್ ಸ್ಕೂಲ್ ಅಂಡ್ ಡಿಪೋದಲ್ಲಿ ಆ ನಿವಾಸದಲ್ಲಿ ನೇಣು ಹಾಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸಿಬ್ಬಂದಿಯೊಬ್ಬರು ಬೆಳಗ್ಗೆ ಚಹಾ ಕೊಡೋಕೆ ಲೆಫ್ಟಿನೆಂಟ್ ಕರ್ನಲ್ ಶ್ರೇಣಿಯ ಮಹಿಳಾ ಅಧಿಕಾರಿ ನಿವಾಸಕ್ಕೆ ತೆರಳಿದಾಗ ಘಟನೆ ಬೆಳಕಿಗೆ ಬಂತು. ದುಪಟಾದಿಂದ ನೇಣು ಬಿಗಿದುಕೊಂಡಿರೋದು ಪತ್ತೆಯಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇವರಿಗೆ ಕೆಲ ಕೌಟುಂಬಿಕ ಸಮಸ್ಯೆ ಇತ್ತು, ಜೊತೆಗೆ ವಿಚ್ಛೇದನ ಅರ್ಜಿ ಕೂಡ ಸಲ್ಲಿಸಿದ್ರು ಅನ್ನೋ ಮಾಹಿತಿ ಇದೆ. ಈ ಸಂಬಂಧ ತನಿಖೆ ಶುರು ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಜಗತ್ತು ಒಂದ್ ಕಡೆ ಮೆಲ್ಲಗೆ ಕೊರೋನಾ ಕಂಟಕದಿಂದ ಬಚಾವಾಗುವಾಗಲೇ ಅಮೆರಿಕದ ಟೆಕ್ಸಸ್ ರಾಜ್ಯದ ರಾಜ್ಯಪಾಲ ವಿಚಿತ್ರ ಆದೇಶ ಹೊರಡಿಸಿದ್ದಾರೆ. ಟೆಕ್ಸಸ್ ರಾಜ್ಯಪಾಲ ಗ್ರೆಗ್ ಅಬಾಟ್ ಕಡ್ಡಾಯ ವ್ಯಾಕ್ಸಿನೇಷನ್ ಆದೇಶಕ್ಕೆ ತಡೆ ಹಿಡಿದಿದ್ದಾರೆ. ಟೆಕ್ಸಾಸ್ನಲ್ಲಿ ಜನ ಕಡ್ಡಾಯವಾಗಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕಾಗಿಲ್ಲ ಅಂತ ಗ್ರೆಗ್ ಅಬಾಟ್ ಹೇಳಿದ್ದಾರೆ. ಅತ್ತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ದೇಶದಾದ್ಯಂತ ವ್ಯಾಕ್ಸಿನೇಷನ್ ಬೇಗ ಹೆಚ್ಚು ಮಾಡೋಕೆ ಹಲವು ಕ್ರಮ ಕೈಗೊಂಡಿದ್ದಾರೆ. ಆದರೆ ರಿಪಬ್ಲಿಕನ್ ರಾಜ್ಯಪಾಲ ಗ್ರೆಗ್ ಅಬಾಟ್ ಇದಕ್ಕೆ ವ್ಯತಿರಿಕ್ತ ಆದೇಶ ಕೊಟ್ಟಿದ್ದಾರೆ. ಗ್ರೆಗ್ ಅಬಾಟ್ ಈ ಮೊದಲಿನಿಂದ ಕಡ್ಡಾಯ ವ್ಯಾಕ್ಸಿನೇಷನ್ ವಿರುದ್ಧ ಧ್ವನಿ ಎತ್ತಿದ್ದನ್ನ ಗಮನಿಸಬಹುದು. ಅಂಡಮಾನ್ನ ಒಂಗೆ ಮತ್ತು ಜರವಾ ಬುಡಕಟ್ಟು ಜನಾಂಗದಲ್ಲಿ ಇದೀಗ ಅತಿ ಹೆಚ್ಚು ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ. ಈ ಹಿನ್ನೆಲೆ ಬುಡಕಟ್ಟು ಜನಾಂಗದ ರಕ್ಷಣೆಗೆ ಅಧಿಕ ಆದ್ಯತೆ ಕೊಡೋದು ಉತ್ತಮ ಅಂತ ವಿಜ್ಞಾನಿಗಳ ಸಲಹೆ ನೀಡಿದ್ದಾರೆ. ನಾವು ಸುರಕ್ಷತಾ ಕ್ರಮ ಈಗಲೇ ಕೈಗೊಳ್ಳದೇ ಇದ್ರೆ ಸಾವಿರಾರು ಬುಡಕಟ್ಟ ಜನಾಂಗದ ಅಸ್ತಿತ್ವಕ್ಕೇನೆ ಧಕ್ಕೆ ಉಂಟಾಗುತ್ತೆ. ಈ ಸ್ಥಳೀಯ ಬುಡಕಟ್ಟು ಜನಾಂಗ ಸಂಪೂರ್ಣ ಅಳಿಯಬಹುದು ಅಂತ ಕೂಡ ಇತ್ತೀಚಿನ ಸಂಶೋಧನೆಯೊಂದರಲ್ಲಿ ತಿಳಿದು ಬಂದಿದೆ. ಸಂಕಷ್ಟ ಎದುರಿಸ್ತಾ ಇರೋ ಅಫ್ಘಾನಿಸ್ತಾನಕ್ಕೆ G20 ದೇಶಗಳ ನಾಯಕರು ಮಾನವೀಯ ನೆರವು ನೀಡುವುದಕ್ಕೆ ನಿರ್ಧರಿಸಿದ್ದಾರೆ. ನಿನ್ನೆ ನಡೆದ G20 ದೇಶಗಳ ಮುಖ್ಯಸ್ಥರು ಒಕ್ಕೂಟದ ಪ್ರತಿನಿಧಿಗಳು ಭಾಗವಹಿಸಿದ್ದ ಸಭೆಯಲ್ಲಿ ಅಫ್ಘಾನಿಸ್ತಾನ ಪುನಶ್ಚೇತನಕ್ಕೆ ಐರೋಪ್ಯ ಒಕ್ಕೂಟ ಸುಮಾರು $1.2 ಬಿಲಿಯನ್ ನೆರವು ನೀಡೋಕೆ ಮುಂದಾಗಿದೆ. G20 ದೇಶಗಳ ಸಭೆ ಆಯೋಜನೆ ಮಾಡಿದ ಇಟಲಿ ಪ್ರಧಾನಿ ಮಾರಿಯೋ ಡ್ರಾಗಿ ತಾಲಿಬಾನ್ ಅಫ್ಘಾನಿಸ್ತಾನವನ್ನ ವಶಕ್ಕೆ ಪಡೆದ ಕೇವಲ 5 ದಿನದಲ್ಲಿ G20 ನಾಯಕರ ಸಭೆ ಕರೆಯಬೇಕಂತ ಒತ್ತಾಯಿಸ್ತಾ ಇದ್ರು. ನದಿ ಕ್ಲೀನ್ ಮಾಡೋಕೆ ಈ ಐಡಿಯಾ ಸೂಪರ್ ಆಗಿದೆ. ನಮ್ಮ ರಾಜ್ಯದ ಬಹುತೇಕ ನದಿ ಮತ್ತು ಕೆರೆಗಳು ಹದಗೆಟ್ಟು ಹೋಗಿದೆ. ಸಾಕಷ್ಟು ಕಸ ಕಡ್ಡಿಯಿಂದ ಕೂಡಿರುತ್ತೆ. ಹಾಗಾಗಿ ಇಂಥ ತ್ಯಾಜ್ಯವನ್ನ ತೆಗೆದುಹಾಕಿ ಸ್ವಚ್ಛತೆ ಕಾಪಾಡುವಂತೆ ಮಾಡೋಕೆ ಈ ಐಡಿಯಾ ಚೆನ್ನಾಗಿದೆ. ನದಿ ಅಥವಾ ಕೆರೆಯಲ್ಲಿ ಕ್ಲೀನಿಂಗ್ ಬೋಟ್ನಲ್ಲಿ ಹೋಗಿ ಕಸ ಬೇರ್ಪಡಿಸಿ ನೀರು ಸ್ವಚ್ಛ ಮಾಡೋ ಕಾರ್ಯ ಮಾಡಬಹುದು. ಇದರಿಂದ ಬೃಹತ್ ಪ್ರಮಾಣದ ವೆಚ್ಚಕ್ಕೂ ಕಡಿವಾಣ ಹಾಕಬಹುದು. ಇಂತಹ ಯಂತ್ರವನ್ನ ಬಳಕೆ ಮಾಡಿದ್ರೆ ಕೆರೆಗಳು ನೈರ್ಮಲ್ಯದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ. ನಿಯತ್ತಿರೋ ಪ್ರಾಣಿ ಅಂದ್ರೆ ಥಟ್ಟನೆ ಹೇಳೋದು ನಾಯಿಯ ಹೆಸರು. ಹಾಗೆ ಈ ಫೋಟೋದಲ್ಲಿ ಕಾಣ್ತಾ ಇರೋ ಶ್ವಾನಗಳ ಸ್ನೇಹ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಬಿಲ್ಡಿಂಗ್ ನ ಕೆಳಗಿರೋ ರಸ್ತೆಯಲ್ಲಿ ಯಾವುದೇ ವಸ್ತುವನ್ನ ಅಥವಾ ವ್ಯಕ್ತಿಯನ್ನ ನೋಡೋದಕ್ಕೆ ಅಂತ ಪ್ರಯತ್ನ ಮಾಡಿದೆ. ಈ ಸಂದರ್ಭ ಅದೇ ನಾಯಿಯ ಫ್ರೆಂಡ್ ಜೊತೆ ಬಂದು ತನ್ನ ಬೆನ್ ಮೇಲೆ ಕೂರಿಸ್ಕೊಂಡು ಆತನ ಫ್ರೆಂಡ್ಗೆ ಸಹಕರಿಸಿದೆ. ಪ್ರಾಣಿಗಳಿಗೂ ಮನುಷ್ಯನ ರೀತಿಯ ಭಾವನೆ ಇರುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿರೋ ಶ್ವಾನ ಸಾಕ್ಷಿ. ಸ್ನೋ ಏರಿಯಾದಲ್ಲಿ ನಾಯಿಯೊಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಬೆಕ್ಕಿನ ಮರಿಯನ್ನ ಕೂರಿಸಿಕೊಂಡು ಬೆಲ್ಟ್ನ ಸಹಾಯದಿಂದ ಸ್ನೋ ಸ್ಕೇಟಿಂಗ್ ಮಾಡಿದೆ. ಹಿಮ ಬೀಳ್ತಾ ಇರೋ ಜಾಗದಲ್ಲಿ ಎಂಜಾಯ್ ಮೂಡ್ನಲ್ಲಿರುವ ಶ್ವಾನ ಬೆಕ್ಕಿನ ಜೊತೆ ಒಂದು ರೌಂಡ್ ಹಾಕಿದೆ. ಬಾಕ್ಸ್ನಲ್ಲಿರೋ ಬೆಕ್ಕು ಕೂಡ ಯಾವುದಕ್ಕೂ ಹೆದರದೆ ಹೋಗುಮಾ ಲಾಂಗ್ ಡ್ರೈವ್ ಹೋಗುಮಾ ಅಂತ ಖುಷಿಯಾಗಿ ಸ್ನೋ ಡ್ರೈವಿಂಗ್ ಮಾಡಿದೆ. ನಾಯಿ ಅಷ್ಟು ಫ್ರೆಂಡ್ಲಿ ಪ್ರಾಣಿ ಮತ್ತೊಂದಿಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ. ನಾವು ಮನೆ ಒರೆಸ್ಬೇಕಂದ್ರೂ ಸಾಕು ಬೆಟ್ಟಾನೆ ತಲೆ ಮೇಲೆ ಬಿದ್ದವರಂತೆ ಆಡುತ್ತೆ. ಆದರೆ ಈ ನಾಯಿ ನೋಡಿ ಎಷ್ಟು ಮುದ್ದಾಗಿ ನೆಲವನ್ನು ಒರೆಸ್ತಾ ಇದೆ. ಮನೆ ಮಾಲೀಕ ನೆಲ ಒರೆಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದ. ಈ ಸಂದರ್ಭ ಅಲ್ಲೇ ಇದ್ದ ನಾಯಿ ನಾನು ಹೆಲ್ಪ್ ಮಾಡ್ತೀನಿರಪ್ಪ, ನೀನೊಬ್ನೇ ಯಾಕೆ ಕೆಲಸ ಮಾಡಿ ಆಯಾಸ ಮಾಡ್ಕೊಳ್ತೀಯ ಅಂತ ಸಹಾಯಕ್ಕೆ ಬಂದಿದೆ. ಹೇಗೆ ಅಂದ್ರೆ ನೆಲ ಒರೆಸೋ ಮ್ಯಾಟ್ ತಳ್ಕೊಂಡಿರೋ ಈ ಶ್ವಾನ ಎಲ್ಲ ಕಸವನ್ನು ಗುಡಿಸಿದೆ. ಇದರಿಂದ ಶ್ವಾನದ ಜೊತೆಗಿದ್ದ ಮಾಲೀಕನಿಗೂ ಸಹಾಯ ಆಗಿದ್ದು ಕ್ಯೂಟ್ ನಾಯಿಯ ಹೆಲ್ಪಿಂಗ್ ನೇಚರ್ಗೆ ಸದ್ಯ ನೆಟ್ಟಿಗರು ಫಿದಾಗ್ತಿದ್ದಾರೆ. ಹಾವು ಮುಂಗುಸಿ ಎಷ್ಟು ವೈರಿನೋ ಹಾಗೆ ನಾಯಿ ಮತ್ತು ಬೆಕ್ಕು ಕೂಡ ಎಣ್ಣೆ ಸೀಗೆಕಾಯಿ ಅಂತೆ ಎಲ್ರಿಗೂ ಗೊತ್ತು.
ಇನ್ನು ಇಲ್ಲಿರೋ ಬೆಕ್ಕು ತಾನು ನಿದ್ದೆ ಮಾಡೋಕೆ ಸರಿಯಾದ ಜಾಗ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇತ್ತು. ಅಕ್ಕಪಕ್ಕ ನೋಡಿದಂತಹ ಕ್ಯೂಟ್ ಕ್ಯಾಟ್ ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಗ್ ಮದರ್ ಪಕ್ಕ ಮಲಗಿದ್ದ ನಾಯಿ ಮರಿ ಜೊತೆ ಸೈಲೆಂಟ್ ಆಗಿ ಮಲಗ್ತು. ನಾಯಿ ಕೊಟ್ಟ ಲುಕ್ಗೆ ಬೆದರಿದ ಬೆಕ್ಕು ಹೆತ್ತವಳಿಗೆ ನಾನೊಬ್ಳು ಭಾರ ಆಗ್ತೀನಾ ಇಲ್ವಾ ಅಂತ ಹೇಳಿ ಗಪ್ ಚುಪ್ ಅಂತ ನಿದ್ದೆಗೆ ಜಾರಿದೆ. ಸದ್ಯ ಈ ವಿಡಿಯೋ ಸಖತ್ ಕಿಕ್ ಕೊಡ್ತಾ ಇದೆ. ನನ್ನನ್ನ ನೋಡಿ ಯೋಗ ಬರುತ್ತೆ ಅನ್ನೋ ನಾಮಫಲಕವನ್ನ ನೋಡೇ ಇರ್ತೀವಿ. ಆದ್ರೆ ಇಲ್ಲಿ ಕಾಣ್ತಿರೋ ನಾಯಿ ಯೋಗ ಮಾಡಿ ಆರೋಗ್ಯವಾಗಿರಿ ಅಂತ ಪಾಠ ಮಾಡ್ತಾ ಇದೆ. ನೆಲದ ಮೇಲೆ ಅಂಗಾತ ಮಲಗಿದ್ದ ಕ್ಯೂಟ್ ಶ್ವಾನ ಎರಡೂ ಕೈಗಳಲ್ಲಿ ಟೆನ್ನಿಸ್ ಬಾಲ್ ಹಿಡ್ಕೊಂಡು ಬಾಡಿ ಬ್ಯಾಲೆನ್ಸ್ ಮಾಡಿದೆ. ಲೆಫ್ಟ್ ಸೈಡಿಗೆ ಲೆಗ್ ಹಾಕಿದ್ರೆ ರೈಟ್ ಸೈಡ್ಗೆ ಮುಖ ಹಾಕಿ ಬೆನ್ನಿಗೆ ವ್ಯಾಯಾಮ ಮಾಡೋದನ್ನ ಹೇಳ್ಕೊಟ್ಟಿದೆ. ಶ್ವಾನದ ಯೋಗಾಸನದ ಭಂಗಿಗಳನ್ನ ನೋಡಿ ಅಲ್ಲಿದ್ದ ಜನ ನಗೆಗಡಲಲ್ಲಿ ತೇಲಿದ್ರು. ಕೆಲವರಂತೂ ವಿಡಿಯೋ ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ನಾಯಿಯ ಯೋಗದ ಭಂಗಿಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಬೋಟ್ನಲ್ಲಿ ಹೋಗೋ ಮಜಾನೇ ಬೇರೆ ಇರುತ್ತೆ. ಹಾಗೆ ಈ ಸೀಲ್ ಪ್ರಾಣಿಗಳು ಕೂಡ ಬೋಟ್ ರೈಡಿಂಗ್ ಮೂಡ್ನಲ್ಲಿದೆ. ಹೀಗಾಗಿ ಬೋಟ್ ಏರಿದ ಎರಡೂ ಸೀಲ್ ಪ್ರಾಣಿಗಳು ಸಿಂಪ್ಲಿ ಒಂದು ರೌಂಡ್ ಹಾಕಿದೆ. ಇಷ್ಟು ದಿನ ನೀರ ಒಳಗೆ ಇದ್ದು ಸಾಕಾಗಿದೆ. ಹಾಗಾಗಿ ನೀರಿನ ಮೇಲಿನ ವಾತಾವರಣವನ್ನು ನೋಡಿ ಎಂಜಾಯ್ ಮಾಡೋಣ ಅಂತ ಜಾಲಿ ರೈಡ್ ಮಾಡಿದೆ. ಸೀಲ್ ಪ್ರಾಣಿಗಳ ಬೋಟ್ ರೈಡಿಂಗ್ ವಿಡಿಯೋ ನೆಟ್ಟಿಗರ ಮನ ಗೆದ್ದಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 2021ನೇ ಸಾಲಿನ ಕ್ವಾಲಿಫೈಯರ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತಾ ನೈಟ್ ರೈಡರ್ಸ್ 3 ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿ ಫೈನಲ್ಗೆ ಲಗ್ಗೆಯಿಟ್ಟಿದೆ. ನಿಗದಿತ 20 ಓವರ್ಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 5 ವಿಕೆಟ್ ಕಳ್ಕೊಂಡು 135 ರನ್ ಗುರಿಯನ್ನ ನೀಡಿತು. ಬಳಿಕ ಸಾಧಾರಣ ಮೊತ್ತ ಬೆನ್ನಟ್ಟಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ 19.5 ಬಾಲ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 136 ರನ್ಗಳ ಗುರಿ ಮುಟ್ಟಿ ಗೆಲುವಿನ ನಗೆ ಬೀರಿದೆ. ಅಕ್ಟೋಬರ್ 15ರಂದು ನಡೆಯುವ ಫೈನಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸವಾಲನ್ನ ಎದುರಿಸಲಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.